ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಯಾವ ರೀತಿಯಾಗಿ ನಾವು ಫೋಟೋಶಾಪ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡಬಲ್ ಕ್ಲಿಕ್ ಆನ್ ಸ್ಕ್ರೀನ್, ಸೆಲೆಕ್ಟ್ ಫೋಟೋ, ನಂತರ ಇನ್ಸರ್ಟ್. ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟ್ಯಾಂಡರ್ಡ್ ಸೈಜ್ 1.4 ಇಂಟು 1.7 ನಾವಿಲ್ಲಿ ತಗೋಬೇಕಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ 1.4 ಇಂಟು 1.7. ಈಗ ನಾವು ನೋಡೋಣ ಯಾವ ರೀತಿಯಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಫೋಟೋ ಕಟ್ ಮಾಡಬೇಕಾಗುತ್ತೆ. ಎಷ್ಟು ಫೋಟೋ ನಮ್ಗಿಲ್ಲಿ ಬೇಕು. ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಕ್ರಾಪ್ ಟೂಲ್. ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ 4 ರೀತಿಯಾದ ಟೂಲ್ಗಳು ಸಿಗುತ್ತೆ. ನಾವಿಲ್ಲಿ ಕ್ರಾಪ್ ಟೂಲ್ ಅನ್ನ ತಗೋಬೇಕಾಗುತ್ತೆ. ಸೆಲೆಕ್ಟ್ ಟೂಲ್, ನಂತರ ಎಷ್ಟು ಫೋಟೋ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಮ್ಗೆ ಆಪ್ಷನ್ ಸಿಗುತ್ತೆ ಸೈಜ್ ಅಂಡ್ ರೆಸಲ್ಯೂಷನ್. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ನೋಡಬಹುದು ಸೋರ್ಸ್ ಕಸ್ಟಮ್ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಾವಿಲ್ಲಿ ಇಂಚಸ್ ತಗೋಬೇಕಾಗುತ್ತೆ ಅಥವಾ ನೀವು ಸೆಂಟಿಮೀಟರ್ ಸಹ ಯೂಸ್ ಮಾಡಬಹುದು. ಇಂಚಸ್, ಫೋಟೋ ವಿಡ್ತ್ 1.4, ಫೋಟೋ ಹೈಟ್ 1.7 ನಾವಿಲ್ಲಿ ತಗೋಬೇಕಾಗುತ್ತೆ. ರೆಸಲ್ಯೂಷನ್ 300, ಸ್ಟ್ಯಾಂಡರ್ಡ್ ರೆಸಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ನಂತರ ಓಕೆ. ನಾವಿಲ್ಲಿ ಫೋಟೋ ಅಡ್ಜಸ್ಟ್ ಮಾಡಬಹುದು. ನಂತರ ಎಂಟರ್ ಅನ್ನ ನಾವಿಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ಫೋಟೋ ಕಟ್ ಆಗಿದೆ. ನಂತರ ಮೂವ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ನಾವೀಗ ನ್ಯೂ ಪೇಪರ್ ಅನ್ನ ತಗೋಬೇಕು. ಕಂಟ್ರೋಲ್ ಎನ್ ಫಾರ್ ನ್ಯೂ ಪೇಪರ್. ನೀವಿಲ್ಲಿ ನೋಡಬಹುದು ಕ್ಲಿಪ್ ಬೋರ್ಡ್. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾವು ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಫೋಟೋ ಪೇಪರ್ ಸೈಜ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು 4 ಸೈಜ್ ಫೋಟೋ ಪೇಪರ್ ನಮ್ಗಿಲ್ಲಿ ಬರುತ್ತೆ. 2x3, 4x6, 5x7, ನಂತರ 8x12. ಯಾವ ಪೇಪರ್ ಅಲ್ಲಿ ನಾವು ಫೋಟೋ ಮಾಡಬೇಕು ಅಥವಾ ಎಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಅಥವಾ ಎಷ್ಟು ಸ್ಟಾಂಪ್ ಸೈಜ್ ಫೋಟೋ ಬೇಕು, ನಾವಿಲ್ಲಿ ಪೇಪರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲು ನಾವು ತಿಳ್ಕೋಬೇಕಾಗುತ್ತೆ ಯಾವ ಪೇಪರ್ ಅಲ್ಲಿ ಎಷ್ಟು ಸ್ಟಾಂಪ್ ಸೈಜ್ ಫೋಟೋ ಬರುತ್ತೆ ಅಥವಾ ಎಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಬರುತ್ತೆ ಅಂತ. ನಂತರ ನಾವು ತುಂಬಾ ಈಸಿಯಾಗಿ ವರ್ಕ್ ಮಾಡಬಹುದು. ಮೊದಲು ನಾನಿಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ತೀನಿ. ನಂತರ ಸ್ಟಾಂಪ್ ಸೈಜ್ ಫೋಟೋಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳ್ತೀನಿ. ನಂತರ 4x6 ಪೇಪರ್ ಅಲ್ಲಿ ಎಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬರುತ್ತೆ, ನಂತರ ಎಷ್ಟು ಸ್ಟಾಂಪ್ ಸೈಜ್ ಫೋಟೋಗಳು ಬರುತ್ತೆ, ನಾವು ನಂತರ ನೋಡ್ತಾ ಹೋಗೋಣ. ನಾವಿಲ್ಲಿ ಯಾವುದೇ ಸ್ಟುಡಿಯೋಗೆ ಹೋದ್ರೆ ಪಾಸ್ಪೋರ್ಟ್ ಸೈಜ್ ಅಥವಾ ಸ್ಟಾಂಪ್ ಸೈಜ್ ಫೋಟೋಗಳು ಬೇಕು ಅಂತ ನಾವಿಲ್ಲಿ 4 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತಗೋಬಹುದು. ನಂತರ 6 ಸ್ಟಾಂಪ್ ಸೈಜ್ ಫೋಟೋಗಳನ್ನ ತಗೋಬಹುದು. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿ ಫೋಟೋಗಳನ್ನ ತಗೊಳ್ತೀವಿ. ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನಾವಿಲ್ಲಿ ತಗೋಬಹುದು ಅಥವಾ ಸ್ಟಾಂಪ್ ಸೈಜ್ ಫೋಟೋಸ್ನೇ ನಾವಿಲ್ಲಿ ತಗೋಬಹುದು. ಆ ರೀತಿಯಾದ ಫೋಟೋಗಳನ್ನ ಯಾವ ರೀತಿಯಾಗಿ ನಾವು ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು 1 by 1 ಹೇಳ್ತಾ ಹೋಗ್ತೀನಿ. ಮೊದಲು ನಾವು ನೋಡೋಣ 4x6 ಪೇಪರ್ ಅಲ್ಲಿ 8 ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬರುತ್ತೆ. ಯಾವ ರೀತಿಯಾಗಿ ಮಾಡ್ಬೇಕಂತ ನೋಡೋಣ. ನಾನಿಲ್ಲಿ ಪೇಪರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 4x6 ನೀವಿಲ್ಲಿ ನೋಡಬಹುದು ಇಂಚಸ್ ಅಲ್ಲಿ ಪೇಪರ್ ನಮ್ಗೆ ಸಿಗುತ್ತೆ. ನಂತರ ರೆಸಲ್ಯೂಷನ್ 300, ಸ್ಟ್ಯಾಂಡರ್ಡ್ ರೆಸಲ್ಯೂಷನ್ 300 ಇರುತ್ತೆ. ನಾವು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನಂತರ ಕಲರ್ ಮೋಡ್ RGB ಕಲರ್. ನಂತರ ಬ್ಯಾಕ್ ಗ್ರೌಂಡ್ ಇಲ್ಲಿ ನಾವು ವೈಟ್ ಅನ್ನ ತಗೋಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ಪೇಪರ್ ಬಂದಿದೆ. ನಂತರ ನಾನಿಲ್ಲಿ ಫೋಟೋವನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಎ ಸೆಲೆಕ್ಟ್ ಫೋಟೋ, ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ವಿ. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಬಂದಿದೆ. ನಂತರ ಈ ಫೋಟೋಗೆ ನಾವು ಬಾರ್ಡರ್ ಅನ್ನ ಕೊಡಬೇಕು. 8 ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತಗೊಂಡಾಗ 2 ರೀತಿಯಾದ ಬಾರ್ಡರ್ ನಮಗೆ ಸಿಗುತ್ತೆ. ಮೊದಲು ಫೋಟೋ ಬಾರ್ಡರ್ ಇರುತ್ತೆ, ನಂತರ ವೈಟ್ ಕಲರ್ ಬಾರ್ಡರ್ ಇರುತ್ತೆ. ಯಾಕಂದ್ರೆ ಫೋಟೋಗಳನ್ನ ನಾವು ಕಟ್ ಮಾಡಬೇಕಾದ್ರೆ ನಮ್ಗೆ ಸ್ಪೇಸ್ ಸಹ ಬೇಕಾಗುತ್ತೆ. ಆ ರೀತಿಯಾಗಿ ನಾವು ಫೋಟೋಗಳನ್ನ ಮಾಡಬೇಕಾಗುತ್ತೆ. ನಾನೀಗ ಈ ಫೋಟೋಗೆ ಬಾರ್ಡರ್ ಅನ್ನ ಕೊಡಬೇಕು. ಎಡಿಟ್ ಮೆನು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ಟ್ರೋಕ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ.
ನಂತರ ನೀವು ಇಲ್ಲಿ ನೋಡಬಹುದು ಸ್ಟ್ರೋಕ್ ವಿಡ್ತ್ ನಾವು ಯಾವಾಗಲೂ 10 ತಗೋಬೇಕಾಗುತ್ತೆ ಸ್ಟ್ಯಾಂಡರ್ಡ್ ಆಗಿ. 20 ತಗೊಂಡ್ರೆ ಕಲರ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಕಲರ್ ಇಲ್ಲಿ ನಾವು ಯಾವುದೇ ಕಲರ್ ಅನ್ನ ಸೆಲೆಕ್ಟ್ ಮಾಡಬಹುದು. ಸ್ಟ್ಯಾಂಡರ್ಡ್ ಆಗಿ ಬ್ಲಾಕ್ ಕಲರ್ ಇರುತ್ತೆ ಅಥವಾ ಬ್ಲೂ ಕಲರ್ ನೀವು ಇಲ್ಲಿ ಕೊಡಬಹುದು, ಲೈಟ್ ಬ್ಲೂ ಕಲರ್. ನಂತರ ಓಕೆ. ಔಟ್ಸೈಡ್ ಬಾರ್ಡರ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋ ಬಾರ್ಡರ್ ಬಂದಿದೆ. ಈಗ ನಾವು 8 ಫೋಟೋಗಳನ್ನ ಮಾಡಬೇಕಾಗುತ್ತೆ. ಈ ಫೋಟೋ ನಾನಿಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ನಂತರ ಯಾವುದೇ ಫೋಟೋ ನಾವಿಲ್ಲಿ ಡೂಪ್ಲಿಕೇಟ್ ಮಾಡಬೇಕು ಅಂದಾಗ ಕಾಪಿ ಪೇಸ್ಟ್ ಸಹ ಮಾಡಬಹುದು, ಅಥವಾ ನಾವಿಲ್ಲಿ ಫೋಟೋಶಾಪ್ ಅಲ್ಲಿ ಆಲ್ಟ್ ಪ್ಲಸ್ ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಡ್ರ್ಯಾಗ್ ಫೋಟೋಸ್ ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಝೂಮ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಪ್ಲಸ್ ಝೂಮ್. ಈಗ ನಾವು ಫೋಟೋಗಳನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ರೈಟ್ ಕ್ಲಿಕ್, ಸೆಲೆಕ್ಟ್ ಫೋಟೋ. ಮೌಸ್ ಇಂದ ನಾವಿಲ್ಲಿ ಮೂವ್ ಮಾಡಬಹುದು, ಅಥವಾ ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳ ಸಹಾಯದಿಂದ ನಾವು ಲೆಫ್ಟ್ ರೈಟ್ ಅಥವಾ ಅಪ್ ಅಂಡ್ ಡೌನ್ ಫೋಟೋಗಳನ್ನ ಮೂವ್ ಮಾಡಬಹುದು. ಸೆಲೆಕ್ಟ್ ಸೆಕೆಂಡ್ ಫೋಟೋ, ಸೆಲೆಕ್ಟ್ ಥರ್ಡ್ ಫೋಟೋ. ಈ ರೀತಿಯಾಗಿ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ಫೋಟೋಗಳನ್ನ ಈ ರೀತಿಯಾಗಿ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ನಾನಿಲ್ಲಿ ರೆಫರೆನ್ಸ್ ಲೈನ್ ಅನ್ನ ತಗೊಳ್ತಾ ಇದ್ದೀನಿ. ನಾವು ಕೋರಲ್ ಡ್ರಾ ನಲ್ಲಿ ಯಾವ ರೀತಿಯಾಗಿ ರೆಫರೆನ್ಸ್ ಲೈನ್ ತಗೊಳ್ತೀವಿ ಅದೇ ರೀತಿಯಾಗಿ ಫೋಟೋಶಾಪ್ ಅಲ್ಲಿ ಸಹ ನಾವು ರೆಫರೆನ್ಸ್ ಲೈನ್ ಅನ್ನ ತಗೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋಗಳೆಲ್ಲ ಜಾಯಿನ್ ಆಗಿದೆ. ಈಗ ಈ ಫೋಟೋಗಳಿಗೆ ನಾವು ಸ್ಪೇಸ್ ಅನ್ನ ಕೊಡಬೇಕಾಗುತ್ತೆ. ಎಲ್ಲಾ ಸ್ಪೇಸ್ ಈಕ್ವಲ್ ಆಗಿ ಇರಬೇಕಾಗುತ್ತೆ. ಸೆಲೆಕ್ಟ್ ಫೋಟೋ, 3 ಸ್ಪೇಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲಾ ಫೋಟೋಗಳಿಗೂ ನಾವಿಲ್ಲಿ ಕೀಬೋರ್ಡ್ ಇಂದ 3 ಸ್ಪೇಸ್ ಅನ್ನ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ಫಸ್ಟ್ ಫೋಟೋ ಮತ್ತು ಸೆಕೆಂಡ್ ಫೋಟೋ ನಡುವೆ ನಾವಿಲ್ಲಿ 3 ಸ್ಪೇಸ್ ಅನ್ನ ಕೊಟ್ಟಿದೀವಿ. ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಅನ್ನ ನಾವಿಲ್ಲಿ 3 ಸಾರಿ ಪ್ರೆಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, 1 2 3 ಈ ರೀತಿಯಾಗಿ 1 2 3 ಈ ರೀತಿಯಾಗಿ ನಾವು ಈಕ್ವಲ್ ಸ್ಪೇಸ್ ಅನ್ನ ಕೊಡಬೇಕಾಗುತ್ತೆ. ಫೋಟೋಗಳೆಲ್ಲ ಈಕ್ವಲ್ ಆಗಿದೆ, ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ನಂತರ ಎಲ್ಲಾ ಫೋಟೋಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಲೇಯರ್ 1 ಸೆಲೆಕ್ಟ್ ಆಗಿದೆ. ನಂತರ ನಾವು ಕೀಬೋರ್ಡ್ ಇಂದ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಎಲ್ಲಾ ಫೋಟೋಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ನೀವಿಲ್ಲಿ ನೋಡಬಹುದು ಎಲ್ಲಾ ಫೋಟೋ ಸೆಲೆಕ್ಟ್ ಆಗಿದೆ. ನಂತರ ನಾವು ಈ ಫೋಟೋಗಳನ್ನ ಗ್ರೂಪ್ ಮಾಡಬೇಕಾಗುತ್ತೆ. ಕೀಬೋರ್ಡ್ ಇಂದ ನಾವು ಶಾರ್ಟ್ಕಟ್ ಕೀ ಕಂಟ್ರೋಲ್ ಜಿ ಗ್ರೂಪ್. ನೀವಿಲ್ಲಿ ನೋಡ್ತಾ ಇರಬಹುದು ಫೋಟೋಗಳು ಗ್ರೂಪ್ ಆಗಿದೆ. ನಂತರ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಆಲ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಫೋಟೋಗಳನ್ನ ಡ್ರ್ಯಾಗ್ ಮಾಡಬೇಕು. ನಂತರ ರೆಫರೆನ್ಸ್ ಲೈನ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ ಮೈನಸ್ ಝೂಮ್ ಔಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ನೀವಿಲ್ಲಿ ನೋಡಬಹುದು ಪೇಪರ್ ಸ್ಪೇಸ್ ಅನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಲೆಫ್ಟ್ ರೈಟ್ ಮತ್ತು ಟಾಪ್ ಅಂಡ್ ಬಾಟಮ್ ನಾವಿಲ್ಲಿ ಈಕ್ವಲ್ ಆಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಡೌನ್ ಆರೋ ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. 2 ಗ್ರೂಪ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ ಜಿ ನೀವಿಲ್ಲಿ ನೋಡ್ತಾ ಇರಬಹುದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ಮಾಡಬಹುದು. ನಂತರ ಈ ಫೋಟೋಗಳನ್ನ ನಾವು ಸೇವ್ ಮಾಡಬೇಕು ಅಂದಾಗ ಫೈಲ್ ಮೆನು, ಸೇವ್ ಆಪ್ಷನ್. ನಾವಿಲ್ಲಿ ಫೋಟೋಗಳನ್ನ ಯಾವಾಗ್ಲೂ ಪ್ರಿಂಟ್ ಮಾಡಬೇಕಾದ್ರೆ ಫೋಟೋಶಾಪ್ ಇಂದನೇ ಪ್ರಿಂಟ್ ಕೊಡೋದ್ರಿಂದ ನಾವಿಲ್ಲಿ ಫೋಟೋಶಾಪ್ ಫಾರ್ಮೆಟ್ ಅಲ್ಲಿ ಸೇವ್ ಮಾಡಬೇಕಾಗುತ್ತೆ. ಫೈಲ್ ನೇಮ್ ಅನ್ನ ನಾವಿಲ್ಲಿ ಕೊಡಬೇಕು. ಯಾರ ಫೋಟೋ ನಾವಿಲ್ಲಿ ಮಾಡ್ತಾ ಇದೀವಿ ಅವರ ನೇಮ್ ಇಂದ ನಾವು ಸೇವ್ ಮಾಡಬಹುದು, ಅಥವಾ ಎಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ ಅಥವಾ ಎಷ್ಟು ಸ್ಟಾಂಪ್ ಸೈಜ್ ಫೋಟೋ ನಾವಿಲ್ಲಿ ಸಹ ಸೇವ್ ಮಾಡಬಹುದು. ನಾನಿಲ್ಲಿ ಫೈಲ್ ನೇಮ್ ಅನ್ನ 5 ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಓಕೆ, ನಂತರ ಓಕೆ ನಾವಿಲ್ಲಿ ಕೊಡಬೇಕಾಗುತ್ತೆ. ನಂತರ ಓಪನ್ ಮಾಡಿ ನೋಡೋಣ ಫೋಟೋ ಯಾವ ರೀತಿಯಾಗಿ ಸೇವ್ ಆಗಿದೆ ಅಂತ. ಈ ಫೋಟೋಗಳನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಡೋಂಟ್ ಸೇವ್, ಮಿನಿಮೈಸ್ ಫೋಟೋಶಾಪ್. ನಾವು ಸೇವ್ ಮಾಡಿರುವಂತಹ ಫೋಟೋಗಳು ಯಾವ ರೀತಿಯಾಗಿ ಸೇವ್ ಆಗಿದೆ ಅಂತ ನೋಡೋಣ. ನೀವಿಲ್ಲಿ ನೋಡಬಹುದು ನಾವು ಸೇವ್ ಮಾಡಿರುವಂತಹ ಡಾಕ್ಯುಮೆಂಟ್ ಓಪನ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಫೋಟೋಗಳು ಸೇವ್ ಆಗಿದೆ ಅಂತ. ನಂತರ ನಾವು ಈ ಫೋಟೋಗಳನ್ನ ಇಮೇಜ್ ಆಗಿ ಸಹ ಸೇವ್ ಮಾಡಬಹುದು. ಫೈಲ್ ಮೆನು, ಸೇವ್ ಆಸ್ ಆಪ್ಷನ್. ಫೈಲ್ ನೇಮ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ನಂತರ JPEG ಫಾರ್ಮೆಟ್ ಅಥವಾ ಯಾವ ಫಾರ್ಮೆಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸೇವ್. ನಂತರ ಕ್ವಾಲಿಟಿ
8 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಓಕೆ. ನಂತರ ಮಿನಿಮೈಸ್, ನೀವು ಇಲ್ಲಿ ನೋಡಬಹುದು ಫೋಟೋಗಳು ಯಾವ ರೀತಿಯಾಗಿ ಸೇವ್ ಆಗಿದೆ ಅಂತ. ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಫೋಟೋಶಾಪ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸ್ಟಾಂಪ್ ಸೈಜ್ ಫೋಟೋಗಳನ್ನ ಯಾವ ರೀತಿಯಾಗಿ ಮಾಡೋದು ಅಂತ.